ವಾಟ್ ಈಸ್ ದ ರೈಟ್ ಏಜ್ ಅಖಾಡಕ್ಕೆ ಇಳಿಯೋದಕ್ಕೆ, ಬಿಸ್ನೆಸ್ ಅಖಾಡ ಅಥವಾ ನಾನು ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನು ಕಲಿಬೇಕು ಅಂತ ಏನಾದರೂ ಇದೆಯಾ? ಅಂಥದ್ದೇನಾದರೂ ಇದೆಯಾ? ಆ್ಯಕ್ಚುಲಿ ಇದೆ. ನಾನು ನಂತರ ಕಷ್ಟಪಟ್ಟವಳು ಚಿಕ್ಕ ವಯಸ್ಸಿಂದಾನೇ ಇಳಿಂತೀನಿ. ಅಪ್ಪ ಅಮ್ಮಂದ್ರಿಗೆ ಯಾವಾಗಲೂ ಹೇಳ್ಕೊಡೋದು, ಏನೋ ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ, ತಮ್ಮ ಮಕ್ಕಳನ್ನ ತುಂಬ ಒಂದು ಚೌಕಟ್ಟಲ್ಲಿ ಬೆಳೆಸಿರ್ತಾರೆ. ಇರಲಿ ನಿಮ್ಮ ಹತ್ರ ದುಡ್ಡಿದೆ, ಆದರೂ ನಿಮ್ಮ ಮಗಳು ಮತ್ತು ಮಗ ಇಂಡಿಪೆಂಡೆಂಟ್ ಆಗಬೇಕು ಅಂತಂದಾಗ ಆಮೇಲೆ ಒಂದು ಅದು ಎಕ್ಸ್ಪೀರಿಯನ್ಸು. ನೀವು ಈಚೆ ಹೋಗಿ ಕೆಲಸ ಮಾಡೋದು ಎಷ್ಟು ಬ್ಯೂಟಿಫುಲ್ ಕಾರ್ಪೊರೇಟ್ ಕಲ್ಚರ್ ಅಂದರೆ, ಈಗ ನಾವು ಯಾರಿಗಾರ ಪ್ಲೀಸ್ ಬಿ ಸೀಟೆಡ್ ಅಂತ ಒಂದು ನಮ್ರತೆಯಿಂದ ಹೇಳ್ತೀವಿ, ಇವರು ಕೂತ್ಕೊಳ್ಳಿ ಅಂತಾರೆ. ಎರಡರಲ್ಲೂ ಡಿಫ್ರೆನ್ಸ್ ನೋಡಿ. ನೀವು ಹೋಗಿ ಒಂದು ಕೆಲಸವನ್ನು ಕಲಿತಾಗ ನಿನ್ನ ಈಗೋ, ನಿನ್ನ ಕೆಟ್ಟ ವ್ಯಕ್ತಿತ್ವ ಎಲ್ಲ ಒಂದು ಕೆಳಗೆ ಇಳ್ಕೊಳ್ಳುತ್ತೆ. ಆಮೇಲೆ ಅಲ್ಲಿಂದಲ್ಲಿಗೆ ನಾನು ಬಸ್ಸಲ್ಲಿ ಹೋಗ್ತೀನೋ ಗಾಡೀಲಿ ಹೋಗ್ತೀನೋ ಅಷ್ಟೊತ್ತು ಬೆವರು ಸುರಿಸಿ ಕಷ್ಟಪಟ್ಟು ಹೋಗಿ ಊಟ ತಿಂಡಿ ತಿನ್ನೋ ಈ ಕಷ್ಟದಲ್ಲಿ ಒಂದು ಟೈಮ್ ಟೇಬಲಲ್ಲಿ ಮನುಷ್ಯ ಬದುಕ್ತಾನೆ. ಯಾವಾಗ ಅಪ್ಪ ಅಮ್ಮ ಆ ಕಷ್ಟಗಳನ್ನೇ ಹೇಳ್ಕೊಡ್ದೆ, ನಾನು ಕೂಡಿಟ್ಟಿದ್ದೀನಿ ಮಗು, ನಿಂಗೊಂದು ಸ್ವಂತ ಮನೆ ಮಾಡಿದ್ದೀನಿ, ಪರವಾಗಿಲ್ಲ ನೀವು ಮಾಡ್ಕೊಂಡಾಗ ಅವ್ರು ಹಂಗೆ ಇರ್ತಾರೆ. ನೀವು ನೋಡಿ, ನಮ್ಮ ತಾತ ಮುತ್ತಾತಂದ್ರೆಲ್ಲ ಶ್ರೀಮಂತರಾಗಿದ್ರು. ಯಾಕೆ ಇಷ್ಟು ಜನ್ರೇಷನ್ ಬರೋ ಅಷ್ಟರಲ್ಲಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಆದ್ವಿ? ತಾತ ಮುತ್ತಾತ 100 ಎಕರೆ ಜಮೀನು ಇಟ್ಕೊಂಡಿದ್ರು ತಾನೆ. ಯಾಕೆ ಬರ್ತಾ 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 ಜನ್ರೇಷನ್ನು 60-40 ಸೈಟು ಇಲ್ದಂಗಾಗಿದೆ? ಯಾಕೆ ಅಂದರೆ ಇದೇ ಥರ ನೆಕ್ಸ್ಟ್ ಜನ್ರೇಷನ್ನು ಕೆಲಸ ಮಾಡಲ್ಲ. ಸೊ ಅದಕ್ಕಾಗಿ ಏಜ್ ನೀವು ಕೇಳಿದ್ರಲ್ಲ, ಡಿಗ್ರಿ ಓದಿದ್ಮೇಲಂತೂ ದಯವಿಟ್ಟು ಮನುಷ್ಯರು ಮನೇಲಿ ಕೂತ್ಕೋಬೇಡಿ. ನೀವು ಅದ್ರ ಹಿಂದಿಂದನೇ ಪೀಠಿಕೆ ಹಾಕ್ಕೊಂಡು ಬರ್ತಾ ಇದ್ದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಶುರು ಮಾಡಬಹುದು. ಇವಾಗ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಎಲ್ಲದಕ್ಕೂ ಪ್ರಧಾನಿಗಳು ತುಂಬ ಚೆನ್ನಾಗಿ ಭರವಸೆಗಳಿದೆ. ಮತ್ತು ಅದೆಲ್ಲ ಸುಳ್ಳು ಅಲ್ಲ, ನೀವು ನಂಬಲ್ಲ. ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಬಿಸ್ನೆಸ್ ಹಾಕ್ಕೊಂಡು ಬೆಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಮ್ಮ ಸೌತಲ್ಲಿ ಮಾಡಬೇಕು ಯಂಗ್ಸ್ಟರ್ಸು. ದರ್ಸ್ ನೋ ಏಜ್ ಲಿಮಿಟ್. ಆಮೇಲೆ ನೀವು ಸಂತೋಷವಾಗಿ ಅರ್ನ್ ಮಾಡಿ ಲಕ್ಷಾಂತರಗಳಲ್ಲಿ, ಆವಾಗ ನೀವು ಸ್ಪೆಂಡ್ ಮಾಡೋಕ್ಕೂ ಖುಷಿ ಆಗುತ್ತೆ. ಇನ್ನೊಬ್ಬರಿಂದ ಸಾಲ ತೊಗೊಂಡು ಶೋಕಿ ಮಾಡಿಕೊಂಡು ನಾನು ಈ ಬ್ಯಾಗ್ ತೊಗೊಂಡೆ, ನಾನು ಈ ಚಪ್ಪಲಿ ತೊಗೊಂಡೆ, ನಾನು ಫಾರಿನ್ಗೆ ಹೋಗಿದ್ದೆ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಏನಿದೆ? ಬಟ್ ಸಸ್ಟೈನ್ ಆಗೋದು ಬಹಳ ಕಮ್ಮಿ ಇದೆ. ಈಗಲೂ ಬಿಸ್ನೆಸ್ಗಳು ಶುರು ಮಾಡ್ತಿದ್ದಾರೆ, ಸಸ್ಟೈನ್ ಆಗ್ತಿರೋದು ಕಮ್ಮಿ. ಡೆಡಿಕೇಶನ್ ಮತ್ತು ಕಲಿಬೇಕು. ಇವಾಗ ಒಂದು ಕರಕುಶಲತೆ ಏನೋ ಸಾಮಾನು ತಯಾರಕ್ಕೆ ಕರಕುಶಲತೆ, ಬಟ್ ನಿನ್ನ ಬ್ರೈನು 24 hours ಆ್ಯಕ್ಟಿವ್ ಆಗಿದ್ದಾಗ ಅಹೆಡ್ ಆಫ್ ಟೈಮ್, ಇವಾಗ ನಾನು ಇಲ್ಲಿ ಬರೋದಕ್ಕೆ 40 minutes ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಹೆಡ್ ಆಫ್ ಟೈಮ್ ಹೊರಟಿರ್ತೀವಿ. ಇನ್ನು ಕೆಲವ್ರು ಅಂತಾರೆ, ಮೇಡಮ್ ತುಂಬ ಟ್ರಾಫಿಕ್ ಇತ್ತು ಲೇಟಾಗಿ ಬಂದೆ ಅಂತಾರೆ. ನಾನು ಆ ರೀಸನ್ ಕೊಡಬೇಡ ಅಂತೀನಿ. ಈಗ ನೀನೊಂದು ಬಿಸ್ನೆಸ್ ಶುರು ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಜೀವನಕ್ಕೆ ನೀನು ದುಡ್ಕೋತಿರೋದಪ್ಪ, ಪಕ್ಕದ ಮನೆಯವ್ರ ಜೀವನಕ್ಕಲ್ಲ. ಸೊ ನೀನು ಎಷ್ಟು ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಅದಕ್ಕೆ ಹಾಕಬೇಕು. ನೀನು ಊಟ ಎಷ್ಟು ಪ್ರೀತಿಯಿಂದ ಮಾಡ್ತೀಯೋ ಅಷ್ಟೇ ಡೆಡಿಕೇಟೆಡ್ ಆಗಿ ಅದರ ಆಗು ಹೋಗುಗಳನ್ನು ನೋಡಿಕೊಳ್ಳಬೇಕು. ಆಗು ಹೋಗುಗಳು ನಿನ್ನ ಕೈಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಂತ್ ನಾನು ಬ್ಯಾಂಕ್ ಲೋನ್ ಕಟ್ಟಬೇಕು ಅಂದರೆ ಡೇಟ್ 5ನೇ ತಾರೀಕು ಬರುತ್ತೆ ಅಂತ ನಿಂಗೆ 20ನೇ ತಾರೀಕೆ ತಲೆಯಲ್ಲಿ ಗೊತ್ತಿರಬೇಕು ತಾನೆ. ಕೈಯಲ್ಲಿ ಇವಾಗೆಲ್ಲ ಮೊಬೈಲ್ ಇದೆ ತಾನೆ. ಸೊ ನೀನು 10 ದಿನದಲ್ಲೇ ಹೇಗೆ ವರ್ಕ್ ಮಾಡಬೇಕು ಅಂತ ಮಲ್ಟಿ ಟಾಸ್ಕ್ ಮಾಡಬೇಕು. ಇದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಏನಾಗಿದೆ ಅಂದರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ನಾವು ಜೀವನ ಕಟ್ಕೊಳ್ತೀವಿ ಅಂದ್ಕೊಳ್ಳೋದು ಬಹಳಷ್ಟು ಜನ ಕಲಿತಾ ಇದ್ದಾರೆ. ಕೆಲವರು ಜೀವನ ಕಟ್ಕೊಂಡಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ, ಬಟ್ ಎವ್ರಿಬಡಿ ಕಾಂಟ್ ಡೂ ಇಟ್. ದಿನ ಬೆಳಗಾದರೆ ಕೆಲಸದ ಮಧ್ಯದಲ್ಲಿ ಒಂದು 4 ರೀಲ್ಸ್ ಹಾಕೋದು, ಅದಕ್ಕೆ ಲೈಕ್ಸ್ ಬರುತ್ತಾ, ಅದಕ್ಕೆ ಕಮೆಂಟ್ ಬರುತ್ತಾ, ಅದರಲ್ಲಿ ಕಳೀತಾರೆ. ಇದನ್ನು ಹೆಂಗೆ ನೋಡ್ತೀರಾ ನೀವು? ಕೆಲವರು ಅದನ್ನು ಪ್ರೊಫೆಷನ್ ಆಗಿ ತೊಗೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ಸು ಕೂಡ ಕಾಣ್ತಾ ಇದ್ದಾರೆ. ಬಟ್ ಅದು ರಾಹು ಪ್ರೇರಿತ ದುನಿಯಾ ಆದ್ರಿಂದ, ಅಂದರೆ ಕಲಿಯುಗ ರಾಹು ಪ್ರೇರಿತ ಆದ್ರಿಂದ ಅದರಲ್ಲೂ ಮಾಡ್ಕೋತಾರೆ. ಇವಾಗ ಮೊದಲು ಫಿಲಮ್ ಅನ್ನೋದಿರಲಿಲ್ಲ, ಫಿಲಮ್ ಬಂತು. ಆವಾಗ ರೇಡಿಯೋ ಇತ್ತು, ಇವಾಗ ಮೊಬೈಲ್ಗಳೆಲ್ಲ ಬಂತು, ಇವಾಗೆಲ್ಲ ಆನ್ಲೈನು ಡಿಜಿಟಲ್ ಎಲ್ಲ ಡಿಜಿಟಲೈಸ್ ಆಗಿದೆ. ಸೊ ಕಾಲಕ್ಕೆ ತಕ್ಕನಂಗೆ ನಾವು ಹೋಗ್ತಾ ಇದ್ದೀವಿ, ತಪ್ಪೇನಿಲ್ಲ. ಮುಂದೊಂದು ದಿನ ಇದು ಹೋಗಿ ಇನ್ನೊಂದೇನೋ ಬರಬಹುದು. ಸೊ ಅವಾಗಲ್ಗೂ ತಕ್ಕನಾಗಿ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಯಾವುದು ಪರ್ಮನೆಂಟ್ ಅಲ್ಲ. ಆದರೆ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ FMCG ಅಂತ ಹೇಳ್ತೀವಿ. ಅಂದರೆ ನೀನು ತಿನ್ನೋದಂತೂ ನಿಲ್ಸೋಕ್ಕಾಗಲ್ವಾ, ಆಮೇಲೆ ಬಟ್ಟೆ ಹಾಕ್ಕೊಳ್ಳೋದಂತೂ ನಿಲ್ಸೋಕ್ಕಾಗಲ್ವಾ, ಮತ್ತು ಯಾವುದೇ ರಿಸಿಷನ್ ಬಂದರೂ ಅದೇ ನಾನು ಹೇಳ್ತಿದ್ದೆ, ಹಾಲಂತೂ ದಿನ ತೊಗೊಳ್ಳೇಬೇಕಾ, ಹಾಸ್ಪಿಟ್ಲಂತೂ ನಿಮಗೆ ಏನೇ ಆದರೂ ಮನುಷ್ಯ ಹೋಗಲೇಬೇಕು. ಸೊ ಈ ಥರ ಕೆಲವನ್ನ ನೀವು ಯೋಚಿಸಿ ಬಿಸ್ನೆಸ್ ಯಾವುದಕ್ಕೆ ಕೈ ಹಾಕಬೇಕು ಅನ್ನೋದಕ್ಕೆ ಕೈ ಹಾಕಬೇಕು. ಸೊ ಅವಾಗ ನಿಮ್ಗೆ ಇನ್ಕಮ್ ಅನ್ನೋದು ಬರ್ತಾನೆ ಇರುತ್ತೆ. ಇಲ್ಲಿ ಒಂದು ಕಡೆ ಸ್ಟಾಪ್ ಆದರೂ ಇನ್ನೊಂದು ಕಡೆ ಬರ್ತಾ ಇರುತ್ತೆ. ಓಕೆ, ಪ್ಯಾರಲಲ್ ಇನ್ಕಮ್. ಯಾಕಂದರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ, ಒಬ್ಬ ಇಂಡಿಪೆಂಡೆಂಟ್ ವುಮೆನ್ ಆಗಿ ನೀವು ಜನರಿಗೆ ಮಾರ್ಗದರ್ಶಕರಾಗಿದ್ದೀರಾ. ಸೊ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ಮುಖ್ಯ. ಹಾಗಾಗಿನೇ ನಾನು ಮತ್ತೆ ಕೇಳ್ತಾ ಇದ್ದೀನಿ. ಯಾವಾಗಲೂ ಬಹಳಷ್ಟು ಜನ ಆರ್ಥಿಕ ತಜ್ಞರು ಅಥವಾ ಬಿಸ್ನೆಸ್ ಪರ್ಸನ್ಸ್ ಏನು ಹೇಳ್ತಿರ್ತಾರೆ ಅಂದರೆ, ಒನ್ ಇನ್ಕಮ್ನ ನಂಬ್ಕೋಬೇಡಿ, ಯಾವಾಗಲೂ ಪ್ಯಾರಲಲ್ ಇನ್ಕಮ್ಸ್ ಜೀವನದಲ್ಲಿ ಮುಖ್ಯ ಅಂತಾರೆ.
ನಾನು ಹಂಗೆ ಮಾಡ್ಕೊಳ್ಳೋದು ನನ್ನ ಲೈಫಲ್ಲಿ. ಐ ಡೂ ಇವೆಂಟ್ಸ್, ಐ ಡೂ ಗೌರ್ಮೆಂಟ್ಗೆ ಇವಾಗಲೂ ಹೋಗಿ ನಮ್ರತೆಯಿಂದ ಕೂತು ಎಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡ್ತೀನಿ, ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತೀನಿ, ಮತ್ತು ಅವ್ರುಗಳ ಇವೆಂಟ್ಗಳನ್ನು ಕೊಟ್ಟರು ನಾನು ನಮ್ರತೆಯಿಂದ ಮಾಡ್ತೀನಿ, ಮ್ಯೂಸಿಕ್ ಜಿಂಗಲ್ಸ್ ಕೊಟ್ಟರು ಅದನ್ನು ಮಾಡ್ತೀನಿ, ಇನ್ನೊಂದೆಲ್ಲೋ ಚಾರಿಟಬಲ್ ಆ್ಯಕ್ಟಿವಿಟೀಸ್ಗೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೆ ದುಡ್ಡು ಕೊಡಬೇಕು ಅಂದರೆ ಇಲ್ಲಿ ಬಂದಿದ್ದು ನಾನೇ ಇಟ್ಕೊಳ್ಳಲ್ಲ, ಪೂರ್ತಿ ಅಲ್ಲಿಗೆ ಕೊಡ್ತೀನಿ. ಅದ್ರ ಜೊತೆ ನಾನು ಫಿಲ್ಮ್ ಮಾಡಬೇಕು ಅಂದರೆ ಪ್ರೊಡಕ್ಷನ್ನು ಕಲೆಕ್ಟಿವ್ ಆಗಿ ಫಂಡ್ಸ್ ತೊಗೊಂಡು ಅದನ್ನು ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ಬಿಟ್ಟು. ಬಟ್ ಫಿಲಮಲ್ಲಿ ಏನಾಗುತ್ತೆ, ಈಗ ಇನ್ವೆಸ್ಟ್ ಮಾಡಿದ್ದು 2 ವರ್ಷ ಆಗುತ್ತೆ ಬರೋದು. ಬಟ್ ನೀನು ಹೌ ಡು ಯು ರನ್ ಯುವರ್ ಲೈಫ್ ಅಂದಾಗ ಸಣ್ಣದು ಮಾಡ್ಕೊಳ್ತಾನೆ ಹೋಗಬೇಕು. ಇಲ್ಲಿ ಈಗೋ ಅನ್ನೋದನ್ನ ಇಟ್ಕೋಬಾರ್ದು ಮನುಷ್ಯ. ನಾನು ತುಂಬ ಜನರಿಗೆ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಹೋಗ್ರೋ ಯಾವ್ದಾರ ಒಂದು ಡಾಕ್ಯುಮೆಂಟ್ರಿ ಮಾಡಿ. ಮೇಡಮ್ ನಾವ್ಯಾಕೆ ಡಾಕ್ಯುಮೆಂಟ್ರಿ ಮಾಡೋದು, ನಾವು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀವಿ ಅಂತಂತಾರೆ. ಅದಕ್ಕೆ ಬಿದೋಗ್ತೀರಾ. ಫಿಲಮ್ ನೀನೀಗ ಮಾಡಿದ್ರು ಫಸ್ಟ್ ಒಂದೇ ಫಿಲಮ್ ಸಕ್ಸಸ್ ಆಗಬೇಕಾ, ಅದ್ರಲ್ಲಿ ನಿಂಗೆ ದುಡ್ಡು ಬರಬೇಕಾ, ಯಾವಾಗಪ್ಪ ಬರುತ್ತೆ, ನಿಮ್ಮ ಅಪ್ಪ ಅಮ್ಮ ಕಾಯ್ಕೊಂಡಿರ್ತಾರೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ನಿನಗೆ ಶಾರ್ಟ್ ಟರ್ಮ್ ಗೋಲ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್, ಶಾರ್ಟ್ ಟರ್ಮ್ ಇನ್ಕಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ಕಮ್ ಅಂತಂದು ನೀನು ಒಂದು ಚಾರ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಕ್ಕೆ ನೀನು ನಡ್ಕೋಬೇಕು ಆ ರೀತಿ. ಎಲ್ಲದಕ್ಕೂ ಮೂಲತಃ ಹೇಳ ನಿನ್ನಲ್ಲಿರುವ ಒಳ್ಳೆತನ, ನಿನ್ನಲ್ಲಿರುವ ಡೆಡಿಕೇಶನ್ನು, ಮತ್ತು ನನಗದು ಬೇಕು ಅಂದರೆ 100 ಮೀಟರ್ಸ್ ರನ್ನಿಂಗ್ ಥರ ನೀವು ಹೋಗಿ ಅದನ್ನು ಕಿತ್ಕೊಂಡ್ಬರ್ಬೇಕು. ಮೇಡಮ್ ಇವತ್ತು ಹೊಟ್ಟೆ ನೋವು ಬರಲ್ಲ, ಮೇಡಮ್ ನಮ್ಮ ಅಜ್ಜಿ ಬರ್ತಾ ಇದ್ದಾರಂತೆ, ಅವ್ರನ್ನೊಂಚೂರು ನೋಡ್ಕೊಂಬಂದ್ಬಿಡ್ತೀನಿ ಅಂತ 12 ಗಂಟೆಗೆ ಬರೋದು. ನಿನ್ನ ಜೀವನದ ಬಗ್ಗೆ ನೀನು ನನಗೆ ಅರ್ನ್ ಮಾಡಿಕೊಡ್ತಿಲ್ಲ, ನಿನಗೆ ಅರ್ನ್ ಮಾಡ್ಕೊತಿರೋದು. ನಿನ್ನ ಜೀವನದ ಬಗ್ಗೆ ನಿನಗೇ ಇಲ್ಲ ಅಂತ ಹೇಳಿದ್ರೆ ಇಫ್ ಯು ಆರ್ ನಾಟ್ ಮ್ಯಾನೇಜಿಂಗ್ ಯುವರ್ ಟೈಮ್. ಇವಾಗ ದೊಡ್ಡ CEO ಅಜ್ಜಿ ಇರಲ್ವಾ, ದೊಡ್ಡ CEO ಟ್ರಾಫಿಕ್ ಇರಲ್ವಾ, ದೊಡ್ಡ ವ್ಯಕ್ತಿಗಳಿಗೂ ಈ ಪ್ರಾಬ್ಲಮ್ಗಳಿರಲ್ವ ಸಮಾಜದಲ್ಲಿ ಇರುತ್ತೆ. ಈ ಪ್ರಾಬ್ಲಮ್ಗಳ ಮಧ್ಯ ಬೆಳೆಯೋವನೇ ನಿಜವಾದ ಹೀರೋ. ರೂಪಾ ಅಯ್ಯರ್ ಅವರು ಎಷ್ಟು ಬಿಸ್ನೆಸ್ ಮಾಡ್ತಾರೆ, ಹೆಂಗೆ ಹಣ ಗಳಿಸ್ತಾರೆ ಅಂತ ಕೇಳೋಳಿದ್ದೆ. ಬಟ್ ನನಗೆ ಆ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಕ್ಬಿಟ್ಟಿದೆ. ಸೊ ಇಷ್ಟು ಪ್ರೋ ಆ್ಯಕ್ಟಿವ್ ಇರೋ ರೂಪಾ ಅಯ್ಯರ್ ಅವರು ಆಧ್ಯಾತ್ಮದ ಒಲವು ಯಾವಾಗ ಶುರುವಾಯಿತು? ಚಿಕ್ಕ ವಯಸ್ಸಿಂದಾನೇ ಇತ್ತಾ? ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು, ನಾನು ಅದನ್ನೇ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀನಿ ನಿಮ್ಮ ವಿಷಯದಲ್ಲಿ. ಹೆಣ್ಣು ಮಕ್ಕಳಿಗೆ ಕೆಲವೊಂದು ನಿಷಿದ್ಧ ಅಂತ ದೂರ ಇಟ್ಟುಬಿಟ್ಟಿದ್ದಾರೆ ಬಹಳಷ್ಟು ಜನ. ಆದರೆ ಅದು ನಿಷಿದ್ಧ ಅಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡಿ ತೋರಿಸಿದ್ದೀರಾ. ಆ್ಯಂಡ್ ಹೆಣ್ಮಕ್ಳು ಮಾಡಬಹುದು ಹೇಗೆ ಅನ್ನೋದನ್ನು ನೀವು ತೋರಿಸಿದ್ದೀರಾ. ಸೊ ಆಧ್ಯಾತ್ಮದ ಜರ್ನಿ ಒಂದು ಸ್ವಲ್ಪ ನನಗೆ ಇದನ್ನು ಕೂಡ ದೇವರು ನಿಜವಾಗ್ಲೂ ಆಶೀರ್ವಾದ ಮಾಡಿ ಕಳಿಸಿರೋದು. ಈ ಕಲಿಯುಗದಲ್ಲಿ ನೀವು ಪ್ರೂವ್ ಮಾಡಿ ತೋರಿಸು ಅಂತ. ಅದೆಲ್ಲ ಹೋದ ಜನ್ಮದಿಂದ ಬಂದಿರುತ್ತೆ. ಒಂದೇ ಜನ್ಮದಲ್ಲಿ ಸಾಧನೆ ಮಾಡೋಕ್ಕಲ್ಲ. ಎಸ್ಪೆಷಲಿ ಆಧ್ಯಾತ್ಮದಲ್ಲಿ ಒಂದು ಮಂತ್ರ ನಾನು ಉಚ್ಚಾರಿಸ್ಬೇಕು, ಹೇಳಬೇಕು, ಅದು ಪ್ರಾಕ್ಟಿಕಲಿ ವರ್ಕೂ ಆಗಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂದರೆ ನಿಮಗೂ ಗೊತ್ತು, ಒಂದು ಜನ್ಮದ ಎನರ್ಜಿ ಅಲ್ಲ ಅದು. ಎಷ್ಟೋ ಜನ್ಮಗಳಿಂದ ಪೆಂಡಿಂಗ್ ಕರ್ಮ ಇಲ್ಲಿ ಬಿಟ್ಟು ಹೋಗಿರ್ತೀನಿ, ಅದನ್ನು ನಾನು ಮುಂದುವರಿಸ್ಕೋತಾ ಇದ್ದೀನಿ. ಆದರೆ ಕಲಿಯುಗದಲ್ಲಿ ತುಂಬ ಕಷ್ಟ. 10 ಕಡೆಯಿಂದ ಬಂದು ನಿಮ್ಮನ್ನು ಹಿಂಗೆ ಲಾಕ್ ಮಾಡಿ ಸಿಕ್ಕಾಕಿಸ್ಬಿಡ್ತಾರೆ, ಅಥವಾ ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ನೀವು ಬದುಕು ನೋಡೋಣ ಅಂತಾರೆ. ದಟ್ ಈಸ್ ವೇರ್ ನನಗೆ ಆಧ್ಯಾತ್ಮ ಮತ್ತು ದೇವರು, ನನ್ನ ಭಕ್ತಿ ಅದೊಂದೇ ಹೆಲ್ಪ್ ಮಾಡಿದ್ದು. ಇವಾಗಲೂ ನನ್ನ ಚರಂಡಿಲಿ ಬಿಸಾಕಿ ನನಗೆ ಗೊತ್ತು, ನಾನು ಎಲ್ಲ ಕಿತ್ಕೊಂಡ್ಬಿಡಿ, ನನಗೆ ಗೊತ್ತು ನಾನು ಹೆಂಗೆ ಬೆಳ್ಕೊಂಬರ್ಬೇಕು ಅಂತ. ಯಾಕಂದರೆ ದೇವ್ರು ನನ್ನ ಜೊತೆ ಇದ್ದಾನೆ. ಸೊ ಆ ಎಲ್ಲವನ್ನು ಪ್ಲಾನೆಟ್ಸ್ ಆಗಿರಲಿ, ಎನರ್ಜಿ ಆಗಿರಲಿ, ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತ ದೇವರೇ ನಿನ್ನ ಕೈ ಹಿಡಿದಾಗ ನಿನಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನನಗೆ ಹೆಂಗೆ ಅಂದರೆ ಚಿಕ್ಕ ವಯಸ್ಸಿಂದ ಅಮ್ಮ ಭಕ್ತಿಲಿ ಪೂಜೆ ಮಾಡಿಸೋರು, ವ್ರತ ಮಾಡಿಸೋರು, ಅದೆಲ್ಲ ಬೆಳ್ಕೊಂಬಂದೆ. ಅದಾದಮೇಲೆ ನನ್ನ ಗಾಡ್ ಪೇರೆಂಟ್ಸ್ ಅಮೇರಿಕಲ್ಲಿದ್ದಾರೆ, ನ್ಯೂ ಜೆರ್ಸಿಲಿ, ರವಿ ರಾಜಗೋಪಾಲ್, ಗಾಯತ್ರಿ ರವಿ ಅವರು ನನಗೆ ಭಗವದ್ಗೀತಾ ಓದು, ನೀನು ಅದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಆವಾಗೆಲ್ಲ ಹೇಳ್ಕೊಟ್ಟು ನನಗೆ ಪ್ರೇರಣೆ ತುಂಬಕ್ಕೆ ಶುರು ಮಾಡಿದ್ರು. ನಾನು ಅವಾಗ ಅಯ್ಯೋ ಸುಮ್ಮನೆ ನನ್ನದೇ 100 ಕಷ್ಟ, ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ, ಓಡಾಡೋಕ್ಕೆ ಒಂದು ಕಾರ್ ಇಲ್ಲ, ನಾನು ಇಷ್ಟು ಕಷ್ಟಪಟ್ಟು ಭಗವದ್ಗೀತೆ ಓದಿದ್ ಮಾತ್ರ ಏನು ಬಂದ್ಬಿಡುತ್ತೆ ಅಂದ್ಕೊಂಡೆ. ಆದರೂ ಅವ್ರು ಹೇಳೋದ್ರಿಂದ ನಾನಾದರೂ ಸುಮ್ಮನೆ ಕೂತ್ಕೊಂಡು ತಲೆನೋವು ಅಂತ ಮಧ್ಯೆ ಕಾಫಿ ಕುಡ್ಕೊಂಡು ಅದೆಲ್ಲ ಕೇಳಿಕೊಂಡು ದ್ವೈತ ಅದ್ವೈತ ವಿಷ್ಟ ಅದ್ವೈತ ಅದೆಲ್ಲ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ಪೂಜೆ ಮತ್ತು ಜೀವನನ ನಡೆಸೋದಕ್ಕೆ ಶುರು ಮಾಡಿದೆ. ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಆಮೇಲೆ ರವಿ ಓನ್ಲಿನೇ ಅವರೇ ನನಗೆ ಹೇಳಿದ್ರು, ನೀನು ಎಲ್ಲರೂ ಎಲ್ಲನೂ ಓದ್ತಾರೆ, ನೀನು ಫಿಲಾಸಫಿನೇ ಓದು, ಅಕಾಡೆಮಿಕ್ ಎಜುಕೇಷನ್. ಯಾಕೆ? ಫಿಲಾಸಫಿ ಓದಿದಾಗ ನಿನ್ನ ಜೀವನ ಹೇಗೆ ಬೇಕಾದ್ರೂ ಬದಲಾಯಿಸ್ಕೋಬೋದು ಮತ್ತು ಮುಕ್ತಿ ಮಾರ್ಗದಲ್ಲೇ ಹೋಗಬಹುದು. ಇದೆಲ್ಲ ಏನು ಗೊತ್ತಾ, ಮೆಟೀರಿಯಲ್ ಥಿಂಗ್ಸು ನಂಗೆ ಹೋದ ಜನ್ಮದಲ್ಲೂ ಸಿಕ್ಕಿತ್ತು, ಅದರ ಹಿಂದಿನ ಜನ್ಮದಲ್ಲೂ ಸಿಕ್ಕಿತ್ತು, ಈಗಲೂ ಅದೇ ಸಿಗಬೇಕು ಅಂತೇನಿಲ್ಲ. ನನಗೆ ಪರಮಾತ್ಮ ಸಿಗಬೇಕು. ಸೊ ಹಾಗಾಗಿ ನಾನು ಅದರ ಪೆಂಡಿಂಗ್ ಕರ್ಮ ಮುಗಿಸ್ಕೋಬೇಕು ಅಂದಾಗ ನಾನು ಮಾಡ್ರನ್ನಾಗೇ ಹೋಗ್ಬೋದು, ಕಾರಲ್ಲಿ AC ಹಾಕ್ಕೊಂಡು ಹೋಗ್ಬೋದು, ಆರಾಮಾಗಿ ಮಲ್ಕೊಂಡೇ ಇರ್ಬೋದು. ಆದರೆ ನನ್ನೊಳಗೆ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ನಾನು ಹೋದಾಗ 15 ವರ್ಷದಲ್ಲಿ ನಾನು ಅಚೀವ್ ಮಾಡೋದನ್ನ 5 ವರ್ಷದಲ್ಲಿ ಅಚೀವ್ ಮಾಡ್ತೀನಿ. ದಟ್ ಈಸ್ ದ ಪವರ್ ಆಫ್ ಸ್ಪಿರಿಚುಯಾಲಿಟಿ. ಸೊ ಅದಕ್ಕೆ ಅವ್ರು ನನಗೆ MA ಇನ್ ಫಿಲಾಸಫಿ, ನಾನು MCOM ಮಾಡ್ಕೊಂಡಿದ್ರು, ಇಲ್ಲ ಫಿಲಾಸಫಿ ಓದು, MA ಇನ್ ಫಿಲಾಸಫಿ ಮಾಡಿ ಡಾಕ್ಟರೇಟ್ ಇನ್ ಫಿಲಾಸಫಿನೇ ಮಾಡಬೇಕು ಅಂತ. ಈಗ ಅಧ್ಯಾತ್ಮ ಮತ್ತು ವಿಜ್ಞಾನ, ನೀವೇ ಮೊದಲಿಗರು. ನಾನು ಒಬ್ಬಳೇ ಸ್ಟೂಡೆಂಟ್ ಆಗಿದ್ದೆ. ಅದನ್ನು ಗೌರ್ಮೆಂಟ್ ಇವ್ರಿಗೆಲ್ಲ ಹೇಳಿ ಗಲಾಟೆ ಮಾಡಿ ಓಪನ್ ಮಾಡಿಸಿ ಅದಕ್ಕೆ ಇನ್ಫ್ಲೂಯೆನ್ಸ್ ತಂದು ಮಿನಿಸ್ಟ್ರ್ ಹತ್ರ ನಾನು ಅಡ್ಮಿಷನ್ ತೊಗೊಳ್ಳಿ ಸರ್ ಅಂತ ಹೇಳಿಬಿಟ್ಟು
ಆಮೇಲೆ ನನಗೆ ಅದನ್ನು ಕೊಡಿಸ್ಕೊಟ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ಅದರಲ್ಲೇ ನಾನು 90s ಮೇಲ್ ಮಾರ್ಕ್ಸ್ ತೆಗೆದಿದ್ದು. ಚಿಕ್ಕ ವಯಸ್ಸಿಂದ ನಾನು ಆವ್ರೇಜ್ ಸ್ಟೂಡೆಂಟ್. ಆ ಕಷ್ಟದಲ್ಲಿ ಡ್ಯಾನ್ಸ್ ಕಡೆ ಇದ್ನಲ್ಲ ನಾನು, ಆವ್ರೇಜಲ್ಲಿದ್ದೆ. ನಾನೇನು ನಂಬರ್ 1 ಅವೆಲ್ಲ ನಂಬ್ತಿರ್ಲಿಲ್ಲ. ದೇವ್ರು ನನ್ನ ಜೊತೆ ಇದ್ದಾನೆ, ನಾನು ಚೆನ್ನಾಗಿ ಬದುಕ್ತೀನಿ, ನನಗೇನು ಆವ್ರೇಜ್ ಬಂದರೂ ಪರವಾಗಿಲ್ಲ ಅಂತ. ಅದಕ್ಕೆ ನಾನೇನು ಇಂಜಿನಿಯರಿಂಗ್ ಓದೋಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ನಾನು ಅದೇ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಯಿತು, MBBS. ಅದ್ರ ಬದಲು ಇಲ್ಲಿ ಇವಾಗ ಡಾಕ್ಟ್ರೇಟ್ ಮಾಡ್ಕೋಬೇಕು ಅಂತ ಡಬಲ್ ಡಾಕ್ಟ್ರೇಟ್ ತೊಗೊಂಡೆ. ವಂಡರ್ಫುಲ್, ಥ್ಯಾಂಕ್ ಯು.